ವೀಕ್ಷಕರೇ ನಮಸ್ಕಾರ. ವ್ಲಾಗ್ ವಿತ್ ಹೇಮಂತ್ ಸಂಪಾದ್ಯ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ಪಯಸ್ವಿನಿ ನದಿ ತೀರದಲ್ಲಿದ್ದೇನೆ. ಪಯಸ್ವಿನಿ ನದಿ ಅಂದರೆ ಅದು ನಮ್ಮ ಸುಳ್ಯ ತಾಲೂಕಿನ ಬಹುತೇಕ ಕೃಷಿಕರ ಪಾಲಿನ ಒಂದು ಆಧಾರ ಸ್ತಂಭ ಅಂತಲೇ ಹೇಳ್ಬೋದು. ಇಲ್ಲಿನ ಜನ ಕೃಷಿಯನ್ನು ನೆಚ್ಚಿಕೊಂಡು ಬದುಕ್ತಿರುವಂಥ ಜನ. ಹಾಗಾಗಿ ಇವತ್ತಿನ ಈ ವಿಶೇಷತೆ ಏನು ಅಂತ ನೀವು ಕೇಳ್ಬೋದು. ಪಯಸ್ವಿನಿ ನದಿಯ ವಿಶೇಷತೆ ಏನಂತ ಹೇಳಿದರೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಏನಾಗಿದೆ ಪರಿಸ್ಥಿತಿ ಅನ್ನೋದನ್ನು ನೋಡ್ಬೋದು ನೀವೇ. ಇಲ್ಲಿ ನೋಡಿ, ಇವತ್ತು ಪರಿಸ್ಥಿತಿ ಯಾವ ಹಂತಕ್ಕೆ ತಲುಪಿದೆ ಅನ್ನೋದನ್ನು ನೋಡಿ. ಇಲ್ಲಿ ಮೀನುಗಳು ಯಾವ ಥರ ವಿಲ ಒದ್ದಾಡ್ತಾ ಇದೆ ಅನ್ನೋದನ್ನು ನೋಡ್ಬೋದು ನೀವು. ಈ ನೀರಿಗೆ ನಾವು ಹೇಳೋದಾದರೆ ವಿಷ ಹಾಕಿ ಇವತ್ತು ಈ ಒಂದು ಮಾರಣ ಹೋಮವನ್ನು ಮಾಡಿದ್ದಾರೆ ನೋಡಿ. ಈ ಮೀನುಗಳು ಯಾವ ಥರ ಜೀವನ್ಮರಣ ಸ್ಥಿತಿಯಲ್ಲಿ ಹೋರಾಡ್ತಾ ಇದ್ದಾವೆ ಅನ್ನೋದನ್ನು ನೋಡ್ಬೋದು ನೀವು. ಇದು ನಮ್ಮ ಪರಿಸ್ಥಿತಿ, ನಮ್ಮ ಜನರ ಒಂದು ಮೆಂಟಾಲಿಟಿ ಅಂದರೆ ಇದು. ಇಲ್ಲಿ ಇಷ್ಟು ಮೀನುಗಳನ್ನು ನೋಡ್ತಾ ಇದ್ದಾರೆ. ನೋಡು, ಅಲ್ಲಿ ಜನ ಎಲ್ಲ ನೋಡ್ಬೋದು ನೀವು. ಪ್ರತಿಯೊಬ್ಬರು ಮೀನನ್ನು ಈ ಒಂದು ಮೀನನ್ನು ಒಂದು ಕುತೂಹಲಭರಿತರಾಗಿ ನೋಡಲಿಕ್ಕೆ ಬಂದಿದ್ದಾರೆ. ಜೊತೆಗೆ ಕೆಲವರು ಮೀನನ್ನು ಅದನ್ನು ತಿಂದರೆ ಅದು ಏನಾಗುತ್ತೆ ಅನ್ನೋದೇ ನಂಗೆ ಗೊತ್ತಿಲ್ಲ. ಯಾಕಂದರೆ ಅಷ್ಟು ವಿಷ ಇರ್ಬೋದು, ಅದಕ್ಕೆ ಏನು ಹಾಕಿದ್ದಾರೆ ಆ ಮೀನಿಗೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅಂತೂ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಒಂದು ಕುತೂಹಲ ಇದರಿಂದ ಬಂದು ಸೇರಿದ್ದಾರೆ ಈ ಕಡೆಗೆ. ಆದರೆ ಮೀನಿನ ಪರಿಸ್ಥಿತಿ ಮಾತ್ರ ಈ ಥರ ಆಗಿಬಿಟ್ಟಿದೆ. ಎಲ್ಲ ವಿಷ ಹಾಕಿ ಇದನ್ನು ಮಾರಣ ಹೋಮವನ್ನೇ ಮಾಡಿದ್ದಾರೆ. ಹಾಗೆ ಜನಗಳಿಗೂ ಕೂಡ ಒಂದು ಕುತೂಹಲ ಇದೆ ಏನಾಗಿರ್ಬೋದು ಅಂತೇಳಿ. ಇದು ಬಹುತೇಕ ಇಲ್ಲಿ ನಮಗೆ ಬರೀ ಈ ಒಂದು ಸ್ಥಳ ಅಲ್ಲ, ಇದು ಕಾಂತಮಂಗಲ ಅನ್ನುವಂಥ ಸ್ಥಳ. ಇದಕ್ಕಿಂತ ಜಾಸ್ತಿ ದೂರಕ್ಕೆ ಇರ್ಬೋದು, ಗೊತ್ತಿಲ್ಲ. ಆ ಕಡೆ ತುಂಬ ದೂರ, ಕಿಲೋಮೀಟರ್ ದೂರದಿಂದ ಈ ಒಂದು ವಿಷವನ್ನು ಹಾಕಿರ್ಬೋದು ಅನ್ನುವಂಥ ಅನುಮಾನ ಕಾಡ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ. ಆದರೆ ಮನುಷ್ಯ ಹೊಟ್ಟೆಗೆ ಅನ್ನ ತಿನ್ನುವವನು ಸ್ವಲ್ಪ ಯೋಚನೆ ಮಾಡಬೇಕು. ಯಾವ ಥರ ನಾವು ಬದುಕಿನಲ್ಲಿ ಇರಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಇಂತಹ ಒಂದು ಜೀವಿಗಳ, ಜಲಚರಗಳ ಒಂದು ಮಾರಣ ಹೋಮವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಮನಸ್ಸಿಗೆ ಅದೆಷ್ಟು ಬೇಸರ. ಕೇವಲ ಅಲ್ಲೊಂದು ಕಡೆ ಅಲ್ಲ, ನೀವು ಇಲ್ಲೆಲ್ಲ ನೋಡ್ಬೋದು ಯಾವ ಥರ ಇದೆ. ಇಲ್ಲೆಲ್ಲ ನೋಡಿ, ಸಾಲಾಗಿ ಮೀನುಗಳ ಮಾರಣ ಹೋಮ ಆಗಿದೆ. ಜೊತೆಗೆ ನೀರಿನಲ್ಲಿ ಕೆಲವು ಮೀನುಗಳು ತೇಲಾಡ್ತಾ ಹೋಗ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್ ಅಲ್ಲಿದೆ, ಅಲ್ಲಿ ನೋಡಿ ತೇಲಾಡ್ತಾ ಹೋಗ್ತಾ ಇದ್ದಾವೆ, ನೀರಿನ ರಭಸದಲ್ಲಿ ಹೋಗ್ತಾ ಇದ್ದಾವೆ. ಹಾಗೆ ಇನ್ನು ಎಲ್ಲ ಕಡೆ ನೀವು ಇಲ್ಲಿ ಜನಗಳನ್ನು ಈ ಕಡೆಯಿಂದೆಲ್ಲ ನೋಡ್ಬೋದು. ಪ್ರತಿಯೊಬ್ಬರು ಕೂಡ ಬಂದು ನೋಡ್ತಾ ಇದ್ದಾರೆ. ಕೆಲವರು ಆ ಮೀನನ್ನು ತಿಂತಾರೆ ಕಾಣ್ತದೆ ಈಗ, ಅದನ್ನು ತಗೊಂಡು ಹೋಗ್ಬಿಟ್ಟು. ಆದರೆ ನನಗೆ ಅನಿಸುತ್ತೆ ಅದು ತಿನ್ನೋದು ಕೂಡ ಸೇಫ್ ಅಲ್ಲ, ಅದಕ್ಕೆ ಏನು ವಿಷ ಹಾಕಿದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಭಾಳಷ್ಟು ನೋವಾಗುತ್ತೆ. ನಮ್ಮ ಜೊತೆ ಇವತ್ತು ಅಚ್ಚು ಇದ್ದಾರೆ, ಪ್ರಗತಿ. ಅಚ್ಚುವರೇ ಬನ್ನಿ, ಇದು ಎಂಥ ಪರಿಸ್ಥಿತಿ ಇಲ್ಲಿ? ಈ ಒಂದು ಜಲಚರಗಳ ಮಾರಣ ಹೋಮನೆ ಆಗಿದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಬಹಳ ನೋವಾಗುತ್ತೆ ನೋಡುವಾಗ. ಹೌದು, ಇದೇನೋ ವಿಷ ಹಾಕಿದೆ ಅಂತ ಕಾಣ್ತದೆ ಸರ್. ನೋಡುವಲ್ಲಿಗೆ ವಿಷ ಹಾಕಿದ್ದಾರೆ. ವಿಷ ಅಂತ ನಿಮಗೆ ಅನಿಸ್ತದೆ? ಏನೋ ಹಾಕಿರ್ಬೋದು ಅಂತ ಕಾಣಿಸ್ತದೆ. ಯಾಕೆಂದರೆ ನೀರಲ್ಲಿ ನಿಲ್ಲದಂಥ ಪರಿಸ್ಥಿತಿ ಆಗಿದೆ ಮೀನುಗಳಿಗೆ ಈಗ. ಯಾವುದು ಕೂಡ ನೀರಲ್ಲಿ ನಿಲ್ತಾ ಇಲ್ಲ, ಮೇಲೆಗೆ ಓಡಿಕೊಂಡು ಬರ್ತದೆ, ಮೇಲೆ ಓಡಿಕೊಂಡು ಬರ್ತದೆ. ಈ ಥರದ ನೀವು ದೃಶ್ಯ ನೋಡಿದಿರಾ? ಈ ಹೊಳೆಯಲ್ಲಿ ಈ ಥರ ಹಿಂಜ ಆಗಿತ್ತಾ? ನೋಡಿದ್ದು ಒಂದು 10 ವರ್ಷ ಮುಂದೆ ಎಲ್ಲ ಪೆರಾಜೆ ಸೈಡಲ್ಲೆಲ್ಲ ಈ ಥರ ಒಮ್ಮೆ ಆಗಿತ್ತು, ಎಲ್ಲ ಸತ್ತೋಗಿತ್ತು. ಇದು ಬಹುತೇಕ ಈ ಭಾಗದಲ್ಲಿ ವಿಷ ಹಾಕಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಬೇರೆ ಎಲ್ಲೋ ಒಂದು ಕಡೆ ಹಾಕಿದ್ದಾರೆ, ಅದು ನೀರಿನಲ್ಲಿ ಹರಿದು ಬರ್ತಾ ಇದೆ. ಹಾಕಿದ್ದು ಇಲ್ಲಿ ಬರ್ತಾ ಇದೆ, ಇಲ್ಲಿ ಕಟ್ಟಿದ ನೀರಲ್ವಾ, ಆದ ಕಾರಣ ಈಗ ಆಗಿರಬೇಕು ಅಂತ ಅನಿಸ್ತಾ ಇದೆ. ನೋಡಿ, ಪಯಸ್ವಿನಿ ನದಿಯ ಒಂದು ಇದಂತ ಹೇಳಿದರೆ ಇದನ್ನು ಎಷ್ಟೋ ಜನ ಕುಡಿಲಿಕ್ಕೂ ಕೂಡ ಬಳಸ್ತಾರೆ. ಇಂತಹ ಜಾಗದಲ್ಲಿ ಈ ಥರ ಒಂದು ವಿಷ ಹಾಕಿ ಈ ಜಲಚರಗಳನ್ನು ಈ ಥರ ಹತ್ಯೆ ಮಾಡೋದರ ಜೊತೆಗೆ ಇನ್ನೊಬ್ಬರ ಜೀವದ ಜೊತೆ ಕೂಡ ಚೆಲ್ಲಾಟ ಮಾಡುವಂತಹ ಒಂದು ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಯಾರು ಅಂತ ಗೊತ್ತಿಲ್ಲ. ಇಂತಹ ಕೃತ್ಯಕ್ಕೆ ಯಾರೇ ಕೈ ಹಾಕಿರಲಿ, ನಿಜಕ್ಕೂ ಕೂಡ ಅವರು, ನನ್ನ ಪ್ರಕಾರ ಅವರಿಗೆ ಸರಿಯಾದ ಶಿಕ್ಷೆಯೇ ಆಗಬೇಕು. ಯಾಕೆಂದರೆ ಇಂತಹ ಒಂದು ಜಲಚರಗಳನ್ನು ಕೊಲ್ಲುವುದರ ಜೊತೆಗೆ, ಯಾವುದೇ ಆಗಲಿ ಒಂದು ಜೀವಿಯನ್ನು ಕೊಲ್ಲುವುದರ ಜೊತೆಗೆ ಇನ್ನೊಬ್ಬರ ಬದುಕಿನ ಜೊತೆಗೂ ಆಟ ಆಡುವಂಥ ಹಕ್ಕು ಯಾರಿಗೂ ಇರೋದಿಲ್ಲ. ಯಾಕೆಂದರೆ ನಾವು ನೋಡ್ಬೋದು, ಇಷ್ಟೊಂದು ಪ್ರಶಾಂತವಾಗಿರುವಂತಹ ಈ ಒಂದು ನದಿ ಪಯಸ್ವಿನಿ, ಇದನ್ನು ಕುಡಿಲಿಕ್ಕೆ ಅನೇಕ ಜನ ಈ ಕುಡಿಯುವ ನೀರಿಗಾಗಿ ಕೂಡ ಇದನ್ನು ಉಪಯೋಗ ಮಾಡ್ತಾರೆ. ಜೊತೆಗೆ ಹೆಚ್ಚಿನವರು ಕೃಷಿ ಕೆಲಸಗಳಿಗೆ ಉಪಯೋಗವನ್ನು ಮಾಡ್ತಾರೆ. ಇವತ್ತು ನಾವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದಷ್ಟು ಜನ ಇದ್ದಾರೆ. ನಾವು ಒಂದು 2 ಜನರನ್ನಾದರೂ ಮಾತಾಡಿಸೋಣ. ಕುದುರೆ ಸತಿಸುವಂದು ಬುಲ್ಪದ ಒಂಜಿ ನೀರುಡು ಮೀನುಲು ಪೂರ ಇಂಚ ಸೈತುದು ಇಂದ ಪೋನುಲ್ಲದ ಆದ ವಿಷಯ ಒಂದು ಎಂಚಿನ ವಿಷ ಬಾಡ್ತಿರೋದು ಅಂತ ಇತ್ತೆ ಎಂಕ್ಲೆ ಗೊತ್ತಿತ್ತು. ಅಂಚಿನ ಮಾಹಿತಿ ಮಾತಾಡ ನ್ಯೂಸ್ ಮತ್ತು ಗೊತ್ತಾಗ 8 ಗಂಟೆ ಗೊತ್ತಾಂಡಿ ಹೆಂಗಿತ್ತೆ ಇತ್ತೆ ಅನಿತ್ತೆ ಮುಂಚಿ ಪೇಟೆಗೆ ಬಂದ ಹೆಂಗೆ ಗೊತ್ತಾನ ವಿಷಯ ಇಂಚ ಬಂಡದು ಮೀನುಲು ಪೂರ ಸೈ ಒಂದಿಲ್ಲ ಬಂದು ಅಂಚೆ ತೂಕ ಅಂದಿಡೆ ಬತ್ತನ ಅಂಚೆ ಮುಳು ಬತ್ತು ತುಣಗ ಮೀನು ತುಣಗ ಬಾರಿ ಬೇಜಾರ ಒಂದೊಂದು ಒಂಜಿ 5-6 ವರ್ಷಗಳ ದುಂಬೋರ ಈ ಥರ ಆದಿತ್ತಲು. ಐಕೆ ದುಂಬೋರ ಸುದೆಟ್ಟು ನೀರು ಗಾಳಿ ಅನಾಗಲವರ ಪೂರ ಮೀನು ಸೈತಿತ್ತ ಎಡ್ದು ಉಕ್ಕರ ಮೀನು ಇಜ್ಜಾಂಡು ತುಯ್ಯಾರ ಅಪರೂಪ ಆದಿತ್ತಲು. ಇತ್ತೆ ಮೀನು ಪೂರ ಇತ್ತದಳು. ಇತ್ತೆ ಈ ವಿಷ ಪಾಡ್ದು ಏರೆಗವರಿಯ ಸ್ವಾರ್ಥ ಬಡದು ಪಾಡ್ದು ಇತ್ತನ ಮೀನು ಮಾಂತ ಮೀನ್ಲ ಮುಳು ಸೈತು ಒಂದುಂಡು ನೀರ್ಲ ಹಾಲ ಒಂದುಂಡು
ಇಂಚಿಗೆ ತಿರ್ತಗೆ ದೊಡ್ಡ ಏರಿಸಿ ಅಂಜಿ ಟ್ಯಾಂಕಲ್ ಉಂಟು ಪರ್ಪುನ ನೀರು ಇಂದನ ಪರಿಯರ್ಲ ಉಪಯೋಗ ಮಾಡ್ಬೇಕು ಕೃಷಿಗೆ ಮಾತ್ರ ಅದು ಪರಿಯರ್ಲ ಉಪಯೋಗ ಮಾಡ್ತಂದು ತೀರ್ಥ ಸೈಡ್ ಅಂಚೆ ಅದು ಪುನಗ ಭಾರಿ ಬೇಜಾರ ಸಂಗತಿ ಒಂದು ಮೀನ್ಲೆಗ್ ಮಾತ್ರ ಒಂದೊಂದು ನರ್ಮನೆಗ್ಲ ಹಾಲು ಎಂಚಿನ ಪಾಡ್ದಿರಂದು ಗೊತ್ತಿಜ್ಜತ ಇಜ್ಜಿ ಏರೆಗ್ಲ ಗೊತ್ತಿಜ್ಜಿ ಇತ್ತೆ ತೂಪ್ನ ಏರೆಗ್ಲ ಊರುಟ್ಟು ಏರೆಗ್ಲ ಗೊತ್ತಿಜ್ಜಿ ಮುಳ್ಳು ಎಂಚಿನ ಪಾಡ್ದಿರ ಅಂತ ಅಂದು ನಾಗಪಟ್ನ ಸೈಡ್ ಆದಿಪಡು ವಿಷ ಪಾಡ್ತಿರೋದ ಕೊಡೆ ನ್ಯೂಸ್ ತುಯ್ಯೇನು ಆ ಥರ ನ್ಯೂಸ್ ಇತ್ತನಾತಿ ಅವು ಅಂಚಿ ಪಾಡ್ತೀರಿ ಇಂಚಿಗೆ ಬರೋದುಂಡು ಬಂದು ಅಂದು ಅಂದು ಇದು ಕೆಲವು ಬಿಲ್ಡಿಂಗ್ ನೀರು ಈ ಥರ ಮತ್ತು ಸುದಕ್ಕೆ ಒಂದು ಉಂಡದೆ ಉಡುಪೇರು ಆ ಥರ ಮತ್ತು ಉಂಡದ ಪೂರ ತನಿಖೆ ಆವಡು ಬಂಡದು ಇದು ಒಳ್ಪಾಡ್ದು ಬರ್ಪಣದು ಏರ ವಿಷ ಪಾಡ್ದಿರಂದೇ ಪಣ್ಪಣತ್ತು ಎಂಚಿನ ಆದಿಪತಿ ಸೈಡ್ ನೀರು ಬಂಡ ಪರಿತು ಪೋಂದುಂಡು ಇತ್ತೆ ವಿಷ ಪಾಡ್ನಂಡ ಇತ್ತೆ ಪೋಂದಿ ನೀರು ಒಂಥರ ಸ್ಮೆಲ್ಲು ಬರೋದು ಸ್ಮೆಲ್ ಉಂಡು ಸ್ಮೆಲ್ ಬರ್ತಾ ಇದೆಯಲ್ಲ ಯಾಕೆ ನೀರು ಸ್ಮೆಲ್ಲು ಕೂಡ ಬರ್ತಾ ಇದೆ ಸರ್ ಇಲ್ಲೆಲ್ಲ ನೋಡಿ ಮೀನುಗಳೆಲ್ಲ ಸೈಡ್ ಬರ್ತಾ ಇದೆ ಫುಲ್ಲು ಇದರ ಬಗ್ಗೆ ಸರಿಯಾದ ಇಲ್ಲೆಲ್ಲ ಜೀವ ಇದ್ದ ಮೀನುಗಳೆಲ್ಲ ಸೈಡ್ ಸರಿಯಾದ ತನಿಖೆಯನ್ನ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟನಕ್ಲು ಏರುಳ್ಳೇರ ಅಕ್ಲೆ ಸರಿಯಾದ ರೀತಿ ತನಿಖೆ ಮಾಡ್ಕೊಡೋದು ಅಕ್ಲೆ ಏರ ಅಂತ ತಪ್ಪು ಮಾಡ್ತಿದ್ದ ಅಕ್ಲೆ ಕಠಿಣ ಶಿಕ್ಷೆ ಆವಡು ಕಠಿಣ ಶಿಕ್ಷೆ ಅಂದ ಯಾರಾದರೂ ತಪ್ಪು ಮಾಡಿದರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಜೊತೆಗೆ ಅವರ ವಿರುದ್ಧವಾದಂಥ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಜೊತೆಗೆ ನೋಡಿ ಎಲ್ಲ ಕಡೆಯಿಂದಲೂ ಕೂಡ ಈ ಥರ ಈ ಕಡೆ ನೋಡಿ ಇಲ್ಲಿ ನೋಡಿ ಮೀನುಗಳೆಲ್ಲ ಸೈಡ್ ಬಂದಿವೆ. ಇವೆಲ್ಲವೂ ಕೂಡ ತಮ್ಮ ಜೀವದ ಸಂಕಟದಿಂದ ಬಂದಿರುವಂಥ ಮೀನುಗಳು. ಎಷ್ಟು ಮೀನುಗಳಿದಾವೆ ನೋಡಿ ಇಲ್ಲಿ ಎಲ್ಲ. ಈ ಥರ ಮೀನುಗಳು ಸೈಡ್ಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ಮೀನುಗಳು ಕಾಣಲಿಕ್ಕೆ ಇಲ್ಲ ಸೈಡಲ್ಲಿ, ಈಗ ಅಪರೂಪವಾಗಿ ಕಾಣ್ತಾ ಇದೆ. ಎಲ್ಲಿ ನೋಡಿದ್ರು ಅಲ್ಲಿ ಈ ಥರ ನೋಡಿ ಮೀನುಗಳ ಒಂದು ಇದು ಕಾಣ್ತಾ ಇದೆ. ಭಾಳ ಬೇಸರ ಆಗ್ತಾ ಇದೆ. ನೋಡಿ ಈಗ ನೀರುಗಳಿಗೆ ಇದಾಗ್ತಾ ಇರೋದು, ಮೀನುಗಳಿಗೆ ಪಾಯ್ಸನ್ ಈ ಕಡೆ ಬರ್ತಾ ಇರೋದು ಇವಾಗ ಅಲ್ಲ. ಆದ ಕಾರಣ ಮೀನಿಗೆ ಆಚೆ ಈಚೆ ಹೋಗ್ಲಿಕ್ಕೆ ದಾರಿ ಇಲ್ಲದ ಕಾರಣ ನೋಡ್ಬೋದು ಅಲ್ಲೊಂದು ಸೇತುವೆ ಕಾಣ್ತಾ ಇದೆ. ಕಾಂತಮಂಗಲ ಅಜ್ಜಾವರಕ್ಕೆ ಹೋಗುವಂಥ ಒಂದು ಸೇತುವೆ ಕಾಣ್ತಾ ಇದೆ. ಅಲ್ಲಿ ಸೇತುವೆ ಮೇಲೆ ಕೂಡ ಸಾಕಷ್ಟು ಜನ ಅಲ್ಲಿ ನಿಂತಿದ್ದಾರೆ. ಸೈಡಲ್ಲೆಲ್ಲ ನಿಂತು ಒಂದು ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ. ಕೆಲವರು ನೀರಿಗಿಳಿದು ಆ ಮೀನುಗಳನ್ನು ಹಿಡಿತಾ ಇದ್ದಾರೆ. ನನಗನ್ನಿಸೋದು ಆ ಮೀನುಗಳನ್ನು ತಿನ್ನೋದು ಅಷ್ಟೊಂದು ಸೇಫ್ ಅಲ್ಲ ಅನ್ನುವಂಥ ಭಾವನೆ. ಯಾಕಂದರೆ ಅದಕ್ಕೆ ಯಾವ ಥರದ ಇದನ್ನು ಸಿಂಪಡಣೆ ಮಾಡಿದ್ದಾರೆ. ಕೆಲವರು ಹೇಳ್ತಾರೆ ಎಂಡೋಸಲ್ಫನ್ ಕೂಡ ಹಾಕಿ ಮಿಕ್ಸ್ ಮಾಡಿ ಅದನ್ನು ಮೀನುಗಳು ತಲೆ ತಿರುಗುವಾಗೆ ಮಾಡ್ತಾರೆ ಅಂತ. ಆದರೆ ಎಂಡೋಸಲ್ಫನ್ ಮೂಲಕ ಅದನ್ನು ಮಾಡಿದರೆ ಬಹಳ ಕಷ್ಟ ಇದೆ. ಇನ್ ಕೇಸ್ ಯಾವುದಾದ್ರು ಎಂಡೋಸಲ್ಫನ್ ಏನಾದ್ರು ಹಾಕಿದರೆ ಅದನ್ನು ತಿಂದರೆ ಯಾರಾದರೂ, ಇದು ತುಂಬ ಜನ ನಾವು ನೋಡ್ತಾ ಇದ್ದೀವಿ. ನೋಡ್ಬೋದು ನೀವು ಅಪೋಸಿಟಲ್ಲಿ ಮಹಿಳೆಯರೆಲ್ಲ ಕಾಣ್ತಾ ಇದ್ದಾರೆ, ವೃದ್ಧರಿದ್ದಾರೆ. ಅವರೆಲ್ಲರೂ ಕೂಡ ಮೀನನ್ನು ಹೆಕ್ಕಿ ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಚೀಲ ಎಲ್ಲ ಕಾಣ್ತಾ ಇದೆಯಲ್ಲ ನಿಮಗೆ, ಅವಳ ಮೂಲಕ ಹೆಕ್ಕಿ ತಗೊಂಡು ಹೋಗ್ತಾ ಇದ್ದಾರೆ. ಇನ್ ಕೇಸ್ ಅವರ ಆರೋಗ್ಯದಲ್ಲಿ ತಿಂದು ನಾಳೆ ಏನಾರು ಹೆಚ್ಚು ಕಮ್ಮಿ ಆಯಿತು, ಅವಾಗ ಯಾರು ಬರ್ತಾರೆ? ಇದಕ್ಕೆ ಏನು ಕ್ರಮವನ್ನು ತೆಗೆದುಕೊಳ್ಬಹುದು? ಆಗ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಒಂದು ಮಾತಿದೆ. ಹಾಗಾಗಿ ನಾವು ಆದಷ್ಟು ಜಾಗರೂಕರಾಗಿರಬೇಕು, ಜೊತೆಗೆ ಎಚ್ಚರಿಕೆಯಿಂದ ಇರಬೇಕು. ಹಾಗಾಗಿ ಸ್ವಲ್ಪ ಅವೇರ್ನೆಸ್ ಕೂಡ ಜನರಲ್ಲಿ ಮೂಡಬೇಕಾಗಿದೆ. ಈ ಥರ ಯಾರೂ ಕೂಡ ಮಾಡಬಾರ್ದು. ಅಚ್ಚು ಏನು ಹೇಳ್ತೀರಿ? ಪಾಯಸನಿ ಹೊಳೆಯಲ್ಲಿ ನೋಡಿ ಎಲ್ಲ ತೇಲಾಡ್ಕೊಂಡು ಹೋಗ್ತಿದೆ ಮೀನುಗಳೆಲ್ಲ. ಇಷ್ಟು ದೊಡ್ಡ ಮೀನು ಈಗ ಕಾಣ್ತಾ ಇರೋದೇ ಕಣ್ಣಿಗೆ ಫಸ್ಟ್ ಅಲ್ಲ. ಯಾಕೆಂತ ಹೇಳಿದರೆ ಆಚೆ ಈಚೆ ಹೋಗ್ಲಿಕ್ಕೆ ಜಾಗ ಇಲ್ಲಲ್ಲ, ಓಡಾಡಲಿಕ್ಕೆ ಕಷ್ಟ. ನೋಡಿ ಮೀನು ಬರ್ತಾ ಇದೆ, ಎಲ್ಲ ಬರ್ತಾ ಇದೆ. ಮೀನುಗಳು ಬರ್ತಾ ಇದ್ದಾವೆ, ಒಂದೊಂದಾಗಿ ಬರ್ತಾ ಇದೆ. ನೋಡಿ ದೊಡ್ಡ ಮೀನು ಬಂತು ನೋಡಿ, ಒಂದು ಹಿಡೀರಿ. ನೋಡಿ ಎಷ್ಟು ದೊಡ್ಡ ಮೀನು ನೋಡಿ, ಇದು ಮೇಲಿಂದ ಬರ್ತಾ ಇದೆ ಸರ್ ಮೀನು. ನೋಡಿ ದೊಡ್ಡ ಮೀನು ಬರ್ತಾ ಇದೆ ನೀರಿನಲ್ಲಿ ನಿರಂತರವಾಗಿ. ಈಗ ಒಂದು 3 ಗಂಟೆಗೆಲ್ಲ ಸರ್ ಕಂಪ್ಲೀಟ್ ಎಲ್ಲ ಸತ್ತು ಹೋಗ್ಬೋದು. 3 ಗಂಟೆ ಅಷ್ಟೊತ್ತಿಗೆ, 3 ಗಂಟೆ ಹೊತ್ತಿಗೆ ಬಿಸಿಲು, 2-3 ಗಂಟೆಗಳಲ್ಲಿ ಕಂಪ್ಲೀಟ್ ಈ ಒಂದು ಇಲ್ಲಿಯ ಏನು ಹೇಳ್ತೇವೆ ನಾವು, ಈ ಪಯಸ್ವಿನಿ ನದಿಯ ಮೀನುಗಳು ಅಷ್ಟು ಸತ್ತು ಹೋಗ್ಬಿಡುತ್ತವೆ. ಏನು ಉಳಿದಿರಲ್ಲ. ನಾವು ಹೇಳ್ತೇವೆ ಜಲಚರಗಳು ಇದ್ದರಷ್ಟೇ ನೀರು ಸ್ವಚ್ಛವಾಗಿರುತ್ತೆ, ಅವುಗಳಿದ್ದರಷ್ಟೇ ನೀರುಗಳು ಕ್ಲೀನಾಗಿರುತ್ತೆ ಅಂತೇಳಿ. ಆದರೆ ಬಹುತೇಕ ಜಲಚರ ಸತ್ತ ಮೇಲೆ ನೀರು ಹೇಗೆ ಕ್ಲೀನ್ ಆಗಲಿಕ್ಕೆ ಸಾಧ್ಯ? ಅವರೇ ಒಬ್ಬರು ಹೇಳ್ತಾಯಿದ್ರು, ಈಗ ನಮ್ಮ ಜೊತೆ ಹೇಳ್ತಾಯಿದ್ರು, ಡ್ಯಾಮ್ ಇದೆ ಹಿಂದುಗಡೆ, ಅಲ್ಲೇ ನೀರನ್ನು ಕುಡಿಲಿಕ್ಕೂ ಕೂಡ ಬಳಸ್ತಾರೆ ಅಲ್ಲಿಯ ಜನ ಅಂತೇಳಿ. ನೋಡಿ ಯಾವ ಥರದ ಪರಿಸ್ಥಿತಿ ಇವತ್ತು ಆಗಿರುವಂಥದ್ದು. ಈ ಥರ ಅಲ್ಲ, ಯಾರಿಗೂ ಬಂದರೆ ಈಗ ನೋಡ್ಬೋದು. ಯಾರಿಗೂ ಈಗ ಇದೆಯಾ ಇಲ್ಲ ಅಂತೇಳಿ ಡೌಟ್ ಇದ್ದರೆ ಇದೇ ಕಡೆಯಲ್ಲಿ ಬಂದರೆ, ಕಾಂತಮಂಗಲ ಸೇತುವೆ ಕೆಳಗೆ ಬಂದರೆ ನೋಡ್ಬೋದು. ಮೀನು ಎರ್ಕೋರು ಹಿಂದ್ಗಡೆ ಕಾಣ್ತಾ ಇದ್ದಾರೆ ನಮಗೆ. ಒಂದು 3 ಗಂಟೆಗೆಲ್ಲ ಬಂದರೆ ಎಷ್ಟು ಮೀನು ಬೇಕಾದರೂ ಸಿಗ್ಬೋದು ಇಲ್ಲಿ. ಆದರೆ ಈಗಲೇ ಮೀನು ಸತ್ತು ನೀರು ಸ್ಮೆಲ್ ಬರ್ತಾ ಇದೆ. ಎಷ್ಟೊತ್ತಿಗೆ ಹಾಕಿರ್ಬೋದು ಅಚ್ಚು ಅಂದಾಜು? ಇದೊಂದು ಬೆಳಿಗ್ಗೆ ಒಂದು 6 ಗಂಟೆ, ಬೆಳಿಗ್ಗೆ ಒಂದು 6 ಗಂಟೆ 5-6 ಗಂಟೆಗೆ ಹಾಕಿರ್ಬೋದು ಸರ್. ಅಂದರೆ ಎಷ್ಟು ವಿಷ ಬೇಕಾಗುತ್ತೆ? ಇಷ್ಟು ದೊಡ್ಡ ನದಿಯ ವ್ಯಾಪ್ತಿಯಲ್ಲಿ ಇಷ್ಟು ಮೀನುಗಳು ಸಾಯಬೇಕಾದ್ರೆ ಎಷ್ಟು ವಿಷವನ್ನು ನೀರಿಗೆ ಹಾಕಿರ್ಬೋದು ಅಂತ ಅನಿಸ್ತದೆ ನಿಮಗೆ? ಹಾಕಿರ್ಬೋದು ಸರ್. ಎಷ್ಟು ಹಾಕಿರ್ಬೋದು? ಈ ಇಷ್ಟು ದೊಡ್ಡ ವ್ಯಾಪ್ತಿಯಲ್ಲಿ
ಈಗ ಇಷ್ಟು ಮೀನುಗಳು ಸಾಯ್ಬೇಕು ಅಂತಾದ್ರೆ ಎಷ್ಟು ವಿಷವನ್ನು ಮೈಲ್ತೂತು ಅದು ಇದೆಲ್ಲ ನೀರಲ್ಲಿ ಪಾಯ್ಸನ್ ಎಲ್ಲ ಸರ್. ಎಲ್ಲ ಎಷ್ಟು ಹಾಕಿದ್ರೆ ಎಷ್ಟು? ಒಂದು 10-15 kg ಎಲ್ಲ ಹಾಕಬೇಕಾಗ್ಬೋದು. 15 kg ಎಲ್ಲ ಹಾಕಬೇಕಾಗ್ಬೋದು. ಅಂದ್ರೆ ಕಡಿಮೆ ಅಂತ ಹೇಳಿದ್ರು 15 kg ಅಷ್ಟು ಮೈಲ್ತೂತನ್ನ ಇಲ್ಲಿಗೆ ಹಾಕಿರ್ಬೋದು. ಮೈಲ್ತೂತು ಎಲ್ಲ ಹಾಕಬೇಕು. ಹಾಕಿದ್ದಾರೆ ಅಲ್ಲ, ವಿಷ ಹಾಕಿದ್ದಾರೆ ಪಕ್ಕ. ನೀರು ಕೂಡ ಸ್ಮೆಲ್ ಬರ್ತಾ ಇದೆ. ಅಲ್ಲಿ ಎಲ್ಲ ಮೀನರ ಹೆರ್ಕ್ತಾ ಇದ್ದಾರೆ. ಹೌದೌದು. ಎರಡು 3 ಗಂಟೆ ಆಗೋಗುಂಟಲ್ಲ, ನಿಮ್ಗೆ ಎಷ್ಟು ಮೀನು ಬೇಕಾದ್ರೂ ಸಿಗ್ಬೋದು. ಪಟ್ಲೆ 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 ದಾಲದಿಕ್ಕೆ ಜೈಡು ಕೆಟ್ಟ ಸೊಗ ಬಾರಿ ಗಮ್ಮತ್ತುಂಡು ನಾನು ಅದ ಅದೇ ಮುಕ್ಕಳಿತ್ತದ ಆಯ್ತು ಅನ್ಕೊಂಡ ಮುಲ್ಪ ನೀರಿಗೆ ಆತ ವಿಷಪೂರ್ಣ ಅಲ್ಲಿ ಬೂರ್ತದೆ ತಾಂಡ್ಲ ಬದುಕಿನಾತು ಬದುಕಾಡಿಂದ ಒಂದು ಹೆಲ್ಪ್ ಮಾಡ್ತದೆ ಇಪ್ಪ ನಾನು ಅಂಡ ನಿಖಲ ರಕ್ಷಣೆ ಮಲ್ಪಣ್ಣೈತೆ. ಇಷ್ಟೆಲ್ಲ ಇದರ ನಡುವೆ ಒಂದು ಮಾನವೀಯತೆ. ಇಲ್ಲಿದ್ದ ಸ್ವಲ್ಪ ಜೀವ ಆಗಿರುವ ಮೀನುಗಳನ್ನ ಒಳ್ಳೆ ನೀರಿಗೆ ಬಿಡ್ತಾ ಇದ್ದಾರೆ ತಗೊಂಡೋಗ್ಬಿಟ್ಟು ಆ ಕಡೆಯಿಂದ ಆ ಕಡೆಗೆ. ಒಳ್ಳೆ ಕೆಲಸ ಅಕ್ಕ. ಇರ್ನ ಕೆಲಸಕ್ಕೆ ಎಡ್ಡೆ ಹಾಪುಂಡು ಅಕ್ಕ. ಬದುಕಡು ದೇವರ ಮೆಚ್ಚಿನಂತಿನ ಕೆಲಸ ಮಲ್ತಂದುಲ್ಲಾರ ನಿಖಿ ಬಾರಿ ಎಡ್ಡೆ ಬಾರಿ ಸರಿ. ಇಲ್ಲಿ ಮೀನು ಹಿಡಿದು ಇಲ್ಲಿ ನೋಡಿ ಅವರು ಒಳ್ಳೆ ನೀರಿಗೆ ಬಿಡ್ತಾ ಇದ್ದಾರೆ ಆ ಕಡೆಗೆ. ಹೋಲ್ಬಾರ್ದಾರ ಮೀನು ಪುರ. ವೆರಿ ಗುಡ್. ಅದಾ ಅಜ್ಜಿ ದೊಡ್ಡ ಮೀನು ನೋಡಿ ಅಲ್ಲಿ ಹೋಲು ಓದೆ ಇಲ್ಲಿ ದೊಡ್ಡ ಮೀನು ತಲೆ ಕಾಣ್ತದೆ ನೋಡಿ. ಓ ಭಾರಿ ಮಲ್ಲು. ಪಟ್ಲೆ ಪಟ್ಲೆ ಪಟ್ಲೆ. ಜೀವನದಲ್ಲಿ ನಿಮಗೆ ಅಂತ ಮೀನುಗಳು ಇಷ್ಟು ಪಕ್ಕದಲ್ಲಿ ಕಾಣ್ಲಿಕ್ಕೆ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಈ ತರ ಆದಕ್ಕೆ ಅದು ನಿಲ್ಲಿಕ್ಕೆ ಆಗದೆ ಬರುದಲ್ಲ. ಇಲ್ಲಾದ್ರೆ ಬರ್ಲಿಕ್ಕೆ ಇದಿಲ್ಲ. ಎಷ್ಟು ಸಿಕ್ಕಿದೆ? ಎಡ್ಡೆ ನೀರಿಗೆ ಬಾಡ್ಬಾರದಾ? ಅಂದರೆ ಇವರೆಲ್ಲ ತಗೊಂಡೋಗ್ಬಿಟ್ಟು ಅದನ್ನು ಒಳ್ಳೆ ನೀರಿಗೆ ಹಾಕ್ತಾ ಇದ್ದಾರೆ, ಬದುಕಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇಷ್ಟು ವಿಶಾಲವಾಗಿರುವಂಥ ಈ ಪಯಸ್ವಿನಿ ನದಿಗೆ ಇಷ್ಟೊಂದು ಪ್ರಮಾಣದಲ್ಲಿ ವಿಷ ಸ್ಪ್ರೆಡ್ ಆಗಿರುವಾಗ ಸರಿ ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ದೇವ್ರು ಮಾಡ್ಬೇಕಷ್ಟೇ. ಅಲ್ಲ ಸರ್, ಈಗ ನಾವು ನೋಡ್ತಾ ಇರೋದು ಇಲ್ಲಿ, ಮುಂದೆ ಹೋದ್ರೆ ಆಗಿರ್ಬೋದು ಅಲ್ಲಿ ನೋಡಿ. ಇದು ವಿಶಾಲವಾಗಿರುವ ಪಯಸ್ವಿನಿಯನ್ನೊಮ್ಮೆ ನೋಡಿ ನೀವು. ಮೇಲ್ಗಡೆಯಿಂದ ಹರಿದು ಬರ್ತಾ ಇದೆ. ವಿಶಾಲವಾಗಿರುವ ಈ ಪಯಸ್ವಿನಿ ತೀರದಲ್ಲಿ ಎಷ್ಟು ಕಡೆ ಈ ತರ ಇದು ನಾವಿಲ್ಲಿ ತೋರಿಸ್ತಾ ಇರುವಂಥದ್ದು. ಮುಂದ್ಗಡೆಯಿಂದಲೇ ಈ ತರ ವಿಷ ಸ್ಪ್ರೆಡ್ ಆಗಿ ಬರ್ತಾ ಇದೆ. ಸೈಡ್ಗಳಲ್ಲಿ ಎಲ್ಲ ಇದೆ ಸರ್. ಎಲ್ಲ ಸೈಡು, ಇದರ ಸೈಡ್ ಹೋದ್ರೆ ಪ್ರತಿ ಸೈಡ್ನಲ್ಲೂ ಕೂಡ ನಿಮಗೆ ಈ ಥರದ ಮೀನಿನ ಇದು ಕಾಣ್ತದೆ, ಮೀನು ಬಿದ್ದಿರುವಂಥದ್ದು ಕಾಣ್ತದೆ. ಹೌದು ಅಲ್ಲ ಚ? ಹೌದೌದು. ಮುಂದೆ ಹೋದ್ರೂ ಸಿಗಬಹುದು. ಅಜ್ಜಿ ದಾದ ಇನ್ನು ಕಜಿಪ್ಪು ಮಲ್ಪರ ಅಬುಜಿ ದಾಲ ಅಬುಜಿ ಇತ್ತೆ ಅದ. ಹಾಂ ಬದುಕಾಡ ಅಂದ ಬದುಕಾಡದ ಬಲ್ಲಿ ಅದ ದಾಯ್ತು ಒಂದು ಗೊತ್ತಾ ಒಂದೇ ಎಂಚ ಅಂದ್ರೆ ದಾಯ್ತಂದು ಗೊತ್ತಾ ತಿನ್ನೋರು ಚಾ ಅದ. ಅಂಚ ಅಂಚ ದಾದ ಅಂದ್ ಗೊತ್ತಾ ಅಂದ್ರೆ ತಿನ್ನೋರು ಚೇ ಇಂದು ಬುಕ್ಕ ವಿಷ ಮೀನಿ ಬ್ಯಾಂಕ್ ಎಂಡ ಸ್ವಲ್ಪ ಮೀನಿ ಪಾಡ್ದು ಇಪ್ಪೇರು ತಿನ್ಪುನ ಇಂದೆಟ್ಟು ಆರೋಗ್ಯ ಎಲ್ಲ ಹೋಗ್ಕ ದಾಯ್ದ ಇಡ್ಬೇಕಂದು ಓಪಣ ನಿಕ್ಲು ತೊಟ್ಟ ಇಡಬಾರ್ದು ಉಡ್ಪುಣ ನಿಕ್ಲು. ಈ ನೀರು ಸರಿ ಉಂಟಾ? ಹಾಂ, ಇದಕ್ಕೆ ಯಾವುದೇ ನೀರು ಕನೆಕ್ಟ್ ಆಗೋದಿಲ್ಲ. ಹಾಗಾಗಿ ಅವರು ಇಲ್ಲಿ ಬಿಡ್ತಾ ಇದ್ದಾರೆ ನೋಡಿ, ಇಲ್ಲಿಗೆ ತಂದು ಬಿಡ್ತಾ ಇದ್ದಾರೆ ಈ ಮೀನುಗಳನ್ನು. ಬದುಕುದಾದರೆ ಬದುಕಿಕೊಳ್ಳಿ ಅಂತ. ಹಾಂ, ಬದುಕುದಾದರೆ ಬದುಕಲಿ ಅಂತ ಹೇಳಿ ನೋಡಿ. ಇವರಿಗಿರುವ ಮಾನವೀಯತೆ ಕೂಡ ವಿಷ ಹಾಕುವವರಿಗಿಲ್ಲ ಅಚ್ಚು. ಹೌದೌದು, ಅಲ್ವಾ? ಕರೆಕ್ಟ್. ಇವರಿಗಿರುವ ಮಾನವೀಯತೆ ಆ ವಿಷ ಹಾಕುವವರಿಗಿಲ್ಲ. ಅವ್ರಿಗೆ ಇದ್ದಿದ್ರೆ ಅವರು ಆ ನದಿಗೆ ಹಾಗೆ ಅನ್ನ ತಿನ್ನೋರು ವಿಷ ಹಾಕ್ತಾರೆ ಅಚ್ಚು. ಹಾಕ್ಲಿಕ್ಕಿಲ್ಲ. 10 ಜನಕ್ಕೆ ಯಾರಾದ್ರೂ ಕುಡಿತಾರಲ್ಲ ನೀರನ್ನು, ಹಾಗೆಲ್ಲ ಮಾಡಬಾರ್ದಲ್ಲ. ವಿಷ ಎಲ್ಲ ಹಾಕಿ ದನಗಳು ಕುಡಿತವೆ, ನಾಯಿಗಳು ಕುಡಿತವೆ, ಎಲ್ಲ ಪ್ರಾಣಿಗಳು ಕುಡಿತವೆ ಅಲ್ಲ. ಹಾಗೆಲ್ಲ ಮಾಡಬಾರ್ದು. ಅನ್ನ ತಿನ್ನುವುದಲ್ಲ, ಹಾಗೆ ಮಾಡಲೇಬಾರ್ದು. ಎಂತಕ್ಕೆ ಎಷ್ಟೊತ್ತಿಗೆ ವಿಷಯ ಗೊತ್ತಾಯ್ತು ಹೀಗಾಗಿದೆ? ನಮಗೆ ಈಗ ಒಂದು 10 ಗಂಟೆಗೆ. ಯಾರು ಹೇಳಿದ್ರು ನಿಮಗೆ? ಅಲ್ಲಿ ನೆರೆಗರಾದವರು ಸ್ಪ್ರೆಡ್ ಆಗಿದೆಲ್ಲ ಈ ವಿಷಯ ಎಲ್ಲ ಕಡೆ? ಎಲ್ಲ ಕಡೆ ಹೋಗಿದೆ. ಇಲ್ಲ ಈಗ ಒಂದು ಆಚೆ ಎಲ್ಲ ತುಂಬಾ ಜನ ಸೇರಿದಾರಲ್ಲ ಎಲ್ಲ ಕಡೆ. ಸೇರಿದ್ದಾರೆ. ಅವರು ಪಾಪ ಗೊತ್ತಿಲ್ಲದೆ ತಿಂದ್ರೆ ಅಂತ ಈಗ ನಾನು ಹೇಳಿದ್ರು. ಅದನ್ನೇ ಹೇಳುದು, ಅದಕ್ಕೆ ಮುಂಚೆ ತಿಳಿಸಬೇಕು. ಅದಕ್ಕೆ ಎಂಡೋಸಲ್ಫನ್ ಹಾಕಿದ್ದಾರೆ ಅಂತ ಹೇಳ್ತಾರೆ ನೀರಿಗೆ. ಹೌದು, ಎಂಡೋಸಲ್ಫನ್ ಹಾಕಿದ್ರು ಕೂಡ ಈಗೇನೆ ಆಗ್ತದೆ. ಅದನ್ನೇ ಹಾಕಿರ್ಬೋದು ಸರ್ ಅಲ್ವಾ? ಹಾಗೆ ಅದನ್ನೇ ಹಾಕಿರ್ಬೋದು. ಇದಕ್ಕೆ ಈ ನೀರಿಗೆ ಬೇರೆ ನೀರು ಕನೆಕ್ಟ್ ಆಗುದಿಲ್ವಾ? ಇಲ್ಲ, ಇದು ಹೊಂಡನೇ. ಇದು ಹೊಂಡ ಅಲ್ಲ, ಇಷ್ಟು ಇದು ಇಷ್ಟು ಹೊಂಡ. ಅಚ್ಚು ಇಲ್ಲಿಗೆ ಅವರು ತಂದು ಹಾಕಿದಾರಲ್ಲ ಮೀನು, ಅದು ಬದುಕುವ ಸಾಧ್ಯತೆ ಉಂಟಾ?
ಸಾಧ್ಯತೆ ಉಂಟು. ಯಾಕಂತ ಹೇಳಿದ್ರೆ ಈಗ ನೀರು change ಆದ ಕೂಡಲೇ? ಅಮಲಲ್ಲಿ ಇದಾಗಿರುವಂತ ಅಲ್ಲ, ಈಗ ಕರೆಕ್ಟಾಗಿ ಆಚೆ ಮೇಲ್ಗಡೆಯಿಂದೆಲ್ಲ ಕೆಳಗೆ ಓಡಿಕೊಂಡು ಬರುದು, ಜೀವನ ಮಾರ್ಗ ಸಂಕಟದಲ್ಲಿ ಓಡಿಕೊಂಡು ಬರುವಂಥದ್ದು. ಈಗ ಕರೆಕ್ಟಾಗಿ ಇದು ಸಿಗುವಾಗ ಆಕ್ಸಿಜನ್ ಸಿಗದೆ ಸತ್ತು ಹೋಗ್ತದೆ. ಈಗ ಇಷ್ಟೊಂದು ಮೀನಿಲ್ಲಿ ಕಾಣ್ತಾ ಇರೋ ಉದ್ದೇಶವೇ ಏನು ಅಂತಂದ್ರೆ ಮೇಲ್ಗಡೆಯಿಂದ ಬಂದ ಮೀನುಗಳು, ಮೇಲ್ಗಡೆಯಿಂದ ಬಂದ ಮೀನುಗಳು. ಇದೇ ನಿಕ್ಲಿ ಇಂದ ಬರೋ ತಿನ್ಪರ ಹುಷಾರ ತಿನ್ನಾಗ ಅವರು ಅವು ತಿನ್ಯಾರ ಬರ ಪೋಡ್ಚಿ ಗೊತ್ತುಂಡತ ವಿಷಯ ವಿಷ ಬಾಡ್ದುನ್ನತ ತಿನ್ಯಾರ ಬರ ಪೋಡ್ಚಿ ದಿವ್ಯಾ ದಾದ ಕೆಲಸ ಅಲ್ಪ ಇಂಚನೆ ತೋಟ ಕೆಲಸ ಒಬ್ಬನ ತೋಟ ಕೆಲಸಗ ಗೊತ್ತಾಂಡ ವಿಷಯ ನಿಕ್ಲಿಗೆ ವಿಷಯ ಮಾತಾಡಲು ಗೊತ್ತಾಂಡು ಏತು ಬರ್ತು ಗೊತ್ತಾದ ಬತ್ತನೆ ಒಂಜಿ 10 ಗಂಟೆನಾಗ ಏತು ಮೀನನ್ನ ನಿಕ್ಲು ರಕ್ಷಣೆ ಮಾಡ್ತಾರೆ ಇತ್ತು ಎಂಕೊಲೊಂಜಿ 30 ಮೀನು ರಕ್ಷಣೆ ಮಾಡ್ತಾನ ಅದೊಂತೆ ಸೈಂಡ್ ಮುಪ್ಪ ಮೀನವ 30 ಮೀನವು ಓಕೆ ಬೇಜಾರಂಡ ತೂತು ಬೇಜಾರಂಡದ ಅವಳೊಂಜಿ ಜೀವ ಆತ ನಮ್ಮನ ಅಂಚಾನೆ ಅಂಚ ಬದುಕಾತ ನಿಕ್ಲ ಪ್ರಯತ್ನ ಮಾಡ್ತಾರೆ ಅವು ಎಂಚಾತನ ಬಂಡ ಸಮುದ್ರದ ನೀರು ನಿಕ್ಲು ಪತ್ತಲೆಕ್ಕ ಕೊಂಡ ತೊತ್ತಲೆಕ್ಕ ಆತನ 10 ಮೀನು ಸೈತು ಜನ ಅಂದ್ ಸ್ವಲ್ಪ ನೀರು ಪೂರ ಏರು ಪೂರ ಪರ್ಪೇರ ಅಂಚಿ ಜನಕ್ಲು ಮಸ್ತ್ ಜನ ಪರ್ಪೇರ ನೀರು ಪೂರ ತೋಟಾಗ ಪೂರ ಪಾಡ್ಪೇರು ತೋಟಾಗ ಪರ್ಪೇರ ಅಂದೊಂತೆ ಜನ ಪರ್ಪೇರು ಬೊಕ ತೋಟಾಗ ಅಂಚಿ ಇಂಚಿ ಬದತ್ತೊನ್ಪೇರು ಪಂಪು ಬಾರ್ದು ಕುಂಟೆಕ್ಕ್ಯಾರ ಬೊಕ ನೀ ಇಂದು ಪೆತ್ತ ಉಂದುವರ ಬರ್ಪುನತ ಪರ್ಯಾರ ಕಾಡು ಪ್ರಾಣಿಲು ಪೂರ ಕಾಡು ಪ್ರಾಣಿಲು ಪೂರ ಬತ್ತ ಬರ್ಪುನು ಅಂಚ ನಿಕ್ಲು ದಾದ ಕೂಲಿ ಕೆಲಸ ಓಪನ್ನ ಕೂಲಿ ಕೆಲಸ ಓಪನ ಇನಿ ರಜೆನಾ ಅಂತ ಅದ ಇನಿ ರಜೆ ಸೋಮವಾರ ಅಂಚೆ ಇನಿ ರಜೆ ಸೋಮವಾರ ರಜೆ ರಜೆ ಸೋಮವಾರ ರಜೆ ಮಾಡಿದ್ರೆ ಗೊತ್ತಿಲ್ಲದವರು ಹೋಗಿ ಕುಡಿತಾರಲ್ಲ ಅಲ್ಲ ಮತ್ತೆ ಕುಡಿಯೋದೆ ಹೋಟ್ಲಲ್ಲಿ ಕೆಲವು ಹೋಟ್ಲಿಗೆಲ್ಲ ಇದು ಈ ನೀರು ಹಾಕ್ತಾರಲ್ಲ, ಒಳ್ಳೆ ನೀರು ಹಾಕ್ತಾರಲ್ಲ, ಹಾಕಿರ್ಬೋದು. ಅದು ಅವರಿಗೆ ಜಾಗ್ರತೆ ಇರಬೇಕು. ಅಕ್ಕ ಇತ್ತೆ ತುಂಡೆ ಬಲಿ ಪೇರು ಬಲೆ 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 ಇರು ಮೀನು ಪೂರ ರಕ್ಷಣೆ ಅಂತಾರೆ ಅದ ಬಲೆ ಇಂದು ದಾದತ್ತನ್ನ ಈತೆ ಈತ ಮೀನುಲ ಪೂರ ಪೋಯತ ನಿಖಲ್ನ ಪ್ರಯತ್ನ ಮಾಡ್ದಾರು ಒಂಜ ಅಂತಂತ ಜೀವನ ಬದುಕಾಯರ ತೂಯರು ಅವನ್ ಜಡ್ಡೆ ಕೆಲಸ ಅದ ಅಂದಂದು ಜಡ್ಡೆ ಕೆಲಸ ಬದುಕೋಡು ಮೀನು ಪೂರ ಬದುಕೋಡು ಇದಾದ ಪುದರದ ನವ್ಯ ದಾದ ಕೆಲಸ ಏನು ಒಂದು ತೋಟದ ಕೂಲಿ ಕೆಲಸ ಈತೆ ಇಂದಿನ ಪೂರ ತೋನಾಗ ಈತೆ ಈತು ಮಲ್ಲ ಸುತ್ತಿಟ್ಟು ಪಯಸ್ವಿನಿ ನದಿಟ್ಟು ಫುಲ್ಲು ವಿಷ ಆಯ್ತು ಜ ಅಂದೆ ಫುಲ್ ವಿಷ ಆತನು ಪರ್ಪನಾಗಲ್ಲ ಸುಮಾರು ಜನ ಒಳ್ಳೆಯರು ಮೀನುಲು ಸುಮಾರು ಸೈತ ಪೂರ ಪೋಂಡು ಮೀನುಲು ಪೂರ ಅಂದು ಇತ್ತೆ ನಿಖಲ ಇಲ್ಲ ಮೂಲೆ ಅಂತ ಮಂಗಿಲ್ಲ ಮೂಲೆ ಕೈತಲ್ಲೇ ಕೈತಲ್ಲೇ ಕುಂಟೆ ಹರಿದಿರ ಪುರ ಇಡೇ ಬರ್ಪುನ ನೀರಿಜ್ಜಂದ ಟೈಮನು ಇಡೇ ಬರ್ಪುನ ನೀರಿಜ್ಜಂದ ಇಂದು ಕುಂಟದೆಕ್ಕ್ಯಾರ ಮೀಯಾರ ನೀರು ಕೊಟ್ಟು ಕಷ್ಟ ಅಲ್ಲ ಉಂಡತ ಅಪ್ಪಗಲ್ಲಾಲ ನೀರು ನಿಕ್ಲಿಗೆ ಮೀನಿಗೆ ಗೊತ್ತುಂಡ ಇನ್ನು ಒಳ್ಪಡ್ದ ವಿಷಯ ಮೀನು ಪಾಡ್ದಾರ ಮಾಹಿತಿ ಉಂಡ ಅವು ಗೊತ್ತಿಜ್ಜೆ ಎಂಕಲಿ ಅಂದ ಸುಮಾರು ಮಿತ್ತಿರ್ತೇವೆ ಅತ್ತ ನಮ್ಮ ಮೀನು ಸೈತು ಮೀನು ಈಡೆಗೆತ್ತನಾಗ ಇಂಚ ಓಡಂಟ ಸಾಧಾರಣ ಮುಟ್ಟಾರ್ದು ಮೀನು ಪಾಡ್ತಿಪ್ಪೇರ ಒಂದು ಅದು ಮಿತ್ತಿರ್ತೇ ಪಾಡ್ತೀರ 6 ಕಿಲೋಮೀಟರ್ ದೂರ ಹಿಡಿದು ಪಾಡ್ದೇರು ಇತ್ತೆ ಈತ ಇಂಚ ಅವಡಂಡ ಮಿತ್ತಿರ್ತೆ ಪಾಡ್ತು ಇತ್ತೆ ನೀರು ಬತ್ತೊಂದಿಪ್ಪಣ ಬತ್ತೊಂದಿಪ್ಪಣ ಇತ್ತೆ ಈ ಪಗಲಿ ಈತ ಬರ್ತುಗ ಅಂತ ಇರ್ಲ ಪಾಡಾಯರು ಇಂದು ಅವ ಒಂದು 6 ಗಂಟೆ ಬೊಳ್ಪು 6 ಗಂಟೆ ಟೈಮಿಗೂ ಬಲೆ ಮನಿ ಕಟ್ಟುತ್ತಾ ಇನ್ನ ಮಿತ್ತು ಬಿಸ ಇಂದು ಪಾಡ್ತು ಮೀನು ಪತ್ತಿರ ಬಡಾತ ಕಣ್ಣಿಂದ ಬೊಳ್ಪು ಬರ್ತಾರೆ ಇತ್ತೆ ಇಂದ ಅಣ್ಣಾಗ ಇಂಚಿ ಬಣ್ಣಾಗ ಗೊತ್ತಾಗ ಇಂಚಿನ ಮೀನಿಗೆ ವಿಷ ಪಡ್ನಕ್ಲಿಗೆ ಆಯ್ತು ಶಿಕ್ಷೆ ಆಯ್ತು ಶಿಕ್ಷೆ ಏನ್ ಕರೋಡ ಶಿಕ್ಷೆ ಏನೇ ಕರೋಡು ಒಂದೊಂದಲ್ಲಿರೋ ಮಕ್ಕಳ ಶಿಕ್ಷೆ ಕಾನೂನು ಪ್ರಕಾರ ಏನು ಶಿಕ್ಷೆ ಇದೆಯೋ ಅದನ್ನು ಸಂಬಂಧಿತ ಅಧಿಕಾರಿಗಳು ಕೊಡಬೇಕು. ಯಾಕಂತೇಳಿದ್ರೆ ಈ ಥರ ನೀರನ್ನು ಹಾಳು ಮಾಡುವ ಹಕ್ಕು ಯಾರಿಗೂ ಕೂಡ ಇಲ್ಲ. ಇದು ಸಾರ್ವಜನಿಕವಾಗಿರುವಂಥದ್ದು, 4 ಜನ ಉಪಯೋಗ ಮಾಡುವಂಥದ್ದು, ಕುಡಿಲಿಕ್ಕೂ ಕೂಡ ಯೂಸ್ ಮಾಡುವಂಥದ್ದು, ಕೃಷಿಗೂ ಯೂಸ್ ಮಾಡುವಂಥದ್ದು. ಜಸ್ಟ್ ಜಲಚರಗಳು ಹೇಗೆ ಸತ್ತಿವೋ ಇನ್ನು ಈ ನೀರನ್ನು ಕುಡಿದಂತಹ ಗೋವುಗಳು ಅಥವಾ ಸುತ್ತಮುತ್ತಲಿರುವ ಇತರೆ ಪ್ರಾಣಿಗಳು ಬಂದು ಮಂಗ ಆಗಿರ್ಬೋದು ನೀರುಗಳನ್ನು ಬಳಕೆ ಮಾಡ್ತವೆ. ಹಾಗಾಗ ಏನಾಗ್ತದೆ ಅನ್ನೋದು ಬಹಳ ಮನಸ್ಸಿಗೆ ನೋವಾಗುತ್ತೆ. ಇದು ಕೂಡ ಅಚ್ಚು ಇದರ ಇನ್ನು ಮುಂದಕ್ಕೆ ಈ ಥರ ಯಾರು ಮಾಡಬಾರ್ದು. ದಯವಿಟ್ಟು ಅದು ಪಕ್ಕ ಈ ವಿಡಿಯೋದಲ್ಲಿ ಗೊತ್ತಾಗಬೇಕು. ಯಾಕೆಂತ ಹೇಳಿದರೆ ದಯವಿಟ್ಟು ನಾವು ಒಂದು ಮಾತನ್ನು ಹೇಳ್ತೇನೆ, ಯಾರೂ ಕೂಡ ಈ ಥರದ ಕೃತ್ಯವನ್ನು ಮಾಡಬೇಡಿ. ಈ ವಿಡಿಯೋದ ಮೂಲಕ ಆದಷ್ಟು ಶೇರ್ ಮಾಡಿ. ದಯವಿಟ್ಟು ನೀರಿಗೆ ಈ ಥರ ವಿಷ ಹಾಕಿದರೆ ಏನಾಗ್ತದೆ ಅನ್ನುವಂಥ ಅರಿವು, ಕನಿಷ್ಠ ಪ್ರಜ್ಞೆ ಆದರೂ ಮನುಷ್ಯನಿಗೆ ಇರಬೇಕಾಗ್ತದೆ. ಅಂತಹ ಪ್ರಜ್ಞೆಯನ್ನು ಬೆಳೆಸಿ ನಾವು ಪ್ರಜ್ಞಾವಂತರು, ದಕ್ಷಿಣ ಕನ್ನಡ ಜಿಲ್ಲೆಯವರು ಬುದ್ಧಿವಂತರು ಅಂತ ನಾವು ಹೇಳ್ತೇವೆ. ನಮ್ಮ ಜಿಲ್ಲೆಗೆ ಇದು ಒಳ್ಳೆಯ ಕೆಲಸ ಅಲ್ಲ, ನಮ್ಮ ತಾಲೂಕಿಗೆ ಒಳ್ಳೆಯ ಕೆಲಸ ಅಲ್ಲ. ಈ ಥರ ಮಾಡೋದು ಅತ್ಯಂತ ಕೆಟ್ಟ
ಕೆಲಸ ಪರಮ ನೀಚ ಕೆಲಸ ಆಗಿಬಿಡುತ್ತದೆ. ಹಾಗಾಗಿ ದಯವಿಟ್ಟು ಯಾರೂ ಇಂತಹ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತೇನೆ. ಜೊತೆಗೆ ಧನ್ಯವಾದಗಳು ಅಚ್ಚು, ಇಲ್ಲಿವರೆಗೆ ಬಂದು ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡ್ರಿ. ಹಾಗೆ ಮತ್ತಷ್ಟು ಬ್ಲಾಗ್ಗಳನ್ನು ನೋಡ್ತಾ ಇರಿ ನ್ಯೂಸ್ ನೋಟೋಡಲ್ಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.